ಸ್ವೀಕರಿಸ್ತಾ ಇರಲಿಲ್ಲ. ಬದಲಿಗೆ ಪೊಲೀಸ್ನವರಿಗೆ ಈತ ಧಮಕಿಯನ್ನು ಹಾಕ್ತಾ ಇದ್ದ. ಪೊಲೀಸ್ನವರಿಗೆ ಈತ ಮಚ್ಚನ ಬೀಸ್ತಾ ಇದ್ದ. ಅವತ್ತಿಗೆ ಈ ಮಾಂಸ ಪರ್ವತ ರಾಜಕಾರಣಿಗಳ ಬೆಂಬಲದಿಂದ, ಪೊಲೀಸ್ ಇಲಾಖೆಯವರ ಬೆಂಬಲದಿಂದ ಗರೀಬಿ ಹಠಾವೋ ಅನ್ನೋ ಪತ್ರಿಕೆಯನ್ನು ಶುರು ಮಾಡ್ತಾನೆ. ಈ ಪತ್ರಿಕೆಯಲ್ಲಿ ತನಗೆ ಇಚ್ಛೆ ಬಂದಂತೆ ವಿಷಯಗಳನ್ನು ದಾಖಲಿಸ್ತಾ ಇದ್ದ. ಇದೇ ರೀತಿ ಇದ್ದಾಗ ಅವತ್ತಿಗೆ ಬೆಂಗಳೂರಿನ ಭೂಗತ ಇನ್ನೊಬ್ಬ ರೌಡಿ ಶೀಟರ್ ಆಗಿದ್ದ ತಿಗಣರಪೇಟೆ ಗೋಪಿಗೆ ಮತ್ತು ಜಯರಾಜ್ಗೆ ಒಂದಷ್ಟು ಮನಸ್ತಾಪಗಳು, ಕಲಹಗಳು ಏರ್ಪಟ್ಟು ಅವರಿಬ್ಬರ ನಡುವೆ ಗ್ಯಾಂಗ್ ವಾರ್ ಆಗುತ್ತೆ. ಈ ರೀತಿಯಾಗಿ ಎರಡು ರೌಡಿ ಶೀಟರ್ಗಳ ಮಧ್ಯೆ ಹೊಡೆದಾಟ ಆದ ನಂತರ ತಿಗಣರಪೇಟೆ ಗೋಪಿ ಎಂಬ ರೌಡಿ ಶೀಟರ್ ಪೊಲೀಸ್ನವರ ಮೊರೆ ಹೋಗ್ತಾನೆ. ಪೊಲೀಸ್ನವರ ಬಳಿ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾನೆ. ಪೊಲೀಸ್ನವರಿಗೆ ಹೇಳ್ತಾನೆ, ಇಂತಹ ಜಯರಾಜನ್ನು ದೊಡ್ಡ ಭೂಗತ ಲೋಕದ ರೌಡಿ ಶೀಟರ್ನ ಏನಕ್ಕೆ ಇಟ್ಕೊಂಡಿದ್ರ, ಎನ್ಕೌಂಟ್ರ್ ಮಾಡಿ ಬಿಸಾಕಿ ಅಂತ ಪೊಲೀಸ್ನವರಿಗೆ ಮನವಿಯನ್ನು ಮಾಡ್ಕೋತಾನೆ. ಆದರೆ ಅಂದಿನ ಪೊಲೀಸ್ ಇಲಾಖೆಯೇ ತಿಗಣರಪೇಟೆ ಗೋಪಿಗೆ ಹೇಳುತ್ತೆ, ನಿನ್ನೆ ಬೇಕಿದ್ರೆ ಅವನ್ನ ಕೊಲೆ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಸಲಹೆ